ಯಲ್ಲಮ್ಮ ಕ್ಷೇತ್ರದ ಮಾದರಿಯಲ್ಲಿ ಕಿತ್ತೂರಿನ ಕೋಟೆ ಸ್ಮಾರಕಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪ್ರಸ್ತಾವ ಸಲ್ಲಿಸಬೇಕು. ಈ ಮೂಲಕ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೊಳಿಸಬೇಕು ಎಂಬ ಜನಾಗ್ರಹ ಐತಿಹಾಸಿಕ ನಾಡಿನಲ್ಲಿ ಬಲವಾಗಿದೆ. ಕಿತ್ತೂರಿನ ಪಾರಂಪರಿಕ ತಾಣ, ಸ್ಮಾರಕ, ರಾಣಿ ಚೆನ್ನಮ್ಮನ ಸಮಾಧಿ, ಸಮಕಾಲೀನ ಅರಸರ ಸಮಾಧಿ, ಕಿತ್ತೂರು ಸಂಸ್ಥಾನದ ವ್ಯಾಪ್ತಿಗೆ ಒಳಪಟ್ಟಿದ್ದ 30 ಗ್ರಾಮಗಳಲ್ಲಿರುವ ಐತಿಹಾಸಿಕ ಕುರುಹುಗಳ ಸಂರಕ್ಷಣೆ, ಅಭಿವೃದ್ಧಿ ಕಾರ್ಯವನ್ನು ವಿಳಂಬ ಮಾಡದೆ ಕೈಗೊಳ್ಳಬೇಕು ಎಂಬುದು ಜನರ ಬೇಡಿಕೆ. 8 ದಿನಕ್ಕೆ ವಾಪಸ್ ಬರಬೇಕಾದ ಸುನಿತಾ ವಿಲಿಯಮ್ಸ್ ಹಾಗೂ ಗಗನಯಾತ್ರಿಯಾದ ಬುಜ್ ವಿಲ್ಮೋರ್ ನೌಕೆಯ ತಾಂತ್ರಿಕ ದೋಷದಿಂದಾಗಿ ಬರೋಬ್ಬರಿ 9 ತಿಂಗಳಿಂದ ಬಾಹ್ಯಾಕಾಶದಲ್ಲೇ ಇದ್ದರು. ಭಾನುವಾರ ಅವರನ್ನು ಕರೆತರಲು ದಿ ಕ್ರ್ಯೂ 10 ನೌಕೆ ತಲುಪಿದೆ. ಅದರಲ್ಲಿದ್ದ ನಾಸಾ ಸಿಬ್ಬಂದಿಗಳನ್ನು ಕಂಡ ಸುನಿತಾ ವಿಲಿಯಮ್ಸ್ ಖುಷಿಯಿಂದ ಬರಮಾಡಿಕೊಂಡ ಫೋಟೋ, ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಜೊತೆಗೆ ನಾಸಾ ವಿಜ್ಞಾನಿ ಹೆಗ್ ಅವರು ಏಲಿಯನ್ ಮುಖವಾಡ ಧರಿಸಿ ಬಾಹ್ಯಾಕಾಶ ನೌಕೆಯ ಹ್ಯಾಚ್ಗೆ ಪ್ರವೇಶಿಸುತ್ತಿರುವ ದೃಶ್ಯವನ್ನು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದೆ. ಹಾಲಿ ವಿಧಾನಮಂಡಲದ ಬಜೆಟ್ ಅಧಿವೇಶನ ಮುಗಿಯುತ್ತಿದ್ದಂತೆಯೇ 5 ಸಚಿವರ ಖಾತೆ ಬದಲಾವಣೆ ಮತ್ತು ಇನ್ನೋರ್ವ ಮುಖಂಡರಿಗೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಸಿಗಲಿದೆ ಎನ್ನುವ ಮಾತುಗಳು ಮುನ್ನೆಲೆಗೆ ಬರುತ್ತಿದೆ. ಇದರ ಸತ್ಯಾಸತ್ಯತೆಯ ಬಗ್ಗೆ ಕೆಲವು ದಿನಗಳಲ್ಲಿ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಬಜೆಟ್ ಅಧಿವೇಶನ ಇದೇ ಬರುವ ಶುಕ್ರವಾರ ಮುಕ್ತಾಯಗೊಳ್ಳಲಿದೆ. ಇದಾದ ನಂತರ ಕೆಲವು ಸಚಿವರ ಖಾತೆ ಬದಲಾವಣೆಯ ಜೊತೆಗೆ ಬಿ ನಾಗೇಂದ್ರ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ ಎನ್ನುವ ಸುದ್ದಿಗಳು ಹರಿದಾಡುತ್ತಿವೆ. ಮೈಸೂರು ಮೃಗಾಲಯದ ವ್ಯಾಪ್ತಿಯಲ್ಲಿರುವ ಮೆಗಾ ಅಕ್ವೇರಿಯಂ ಒಂದನ್ನು ನಿರ್ಮಿಸಲು ಮೈಸೂರು ಮೃಗಾಲಯ ಮುಂದಾಗಿದೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಹಾಗೂ ಮೃಗಾಲಯದ ವತಿಯಿಂದ ಈ ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಎನ್ನುವುದು ಮೃಗಾಲಯದ ವ್ಯವಸ್ಥಾಪಕ ನಿರ್ದೇಶಕರಾದ ರಂಗಸ್ವಾಮಿಯವರ ಆಕ್ಷೇಪ. ಅಸಲಿಗೆ 2011-12ರಲ್ಲಿ ಆರಂಭವಾಗಿ ನೆನೆಗುದಿಗೆ ಬಿದ್ದಿರುವ ಈ ಯೋಜನೆಯನ್ನ ಕೈಗೆತ್ತಿಕೊಳ್ಳುವಂತೆ ಅವರು ಪ್ರವಾಸೋದ್ಯಮದ ಮುಂದೆ ಪ್ರಸ್ತಾವನೆ ಇಟ್ಟಿದ್ದಾರೆ.